ಮಣ್ಣು ಹಾಕೊಳ್ಳಿ, ನಿಮ್ಮ ಮಣ್ಣೆ, ಪುನಃ ಹೊರಗಡೆಯಿಂದ ಮಣ್ಣು ತರಬೇಡಿ. ಏನು ಭೂಮಿಗೆ ಯಾವುದೇ ನಿಮ್ಮ ಭೂಮಿ ಎಷ್ಟೇ ಕೆಟ್ಟ ಭೂಮಿ ಆಗಿದ್ರೂ ಪರವಾಗಿಲ್ಲ, ಹೊರಗಡೆಯಿಂದ ಮಣ್ಣು ಮಾತ್ರ ಹೊರಡಿಸಬೇಡಿ. ಏನು ನಿಮ್ಮ ಸಾರವಂತ ಮಣ್ಣು ನಿಮ್ಮದೇ. ನಿಮ್ಮ ಮಣ್ಣು ಯಾವತ್ತಿಗೂ ಬೇರೆ ಕಡೆಯಿಂದ ಬರುವಂತಹದ್ದು ನಿಮ್ಮ ಭೂಮಿ ಅಲ್ಲ. ಗೋಡೋಡಿಸ್ತೀನಿ, ಕೆರೆಯಿಂದ ಗೋಡೋಡಿಸ್ತೀನಿ ಅದೆಲ್ಲ ಮಾಡ್ತಾರೆ, ಮಾಡಲೇಬೇಡಿ, ಮಾಡಬೇಡಿ. ನಿಮ್ಮ ಮಣ್ಣನ್ನು ಸಾರವಂತ ಮಾಡೋದಕ್ಕೆ ಮಲ್ಚಿಂಗು, ಗ್ರೀನ್ ಮಲ್ಚಿಂಗು, ಒಂದಷ್ಟು ಕಾಳು ಅದನ್ನೆಲ್ಲನೂ ಚೆಲ್ಲಿ ಬಿಟ್ಬಿಡಿ, ಏನು ಮಾಡಬೇಡಿ. ರೋಟಾವೇಟರ್ ಮಾಡೋ ಪದ್ಧತಿನ ಬಿಡಿ, ರೋಟಾವೇಟರ್ ಮಾಡಬೇಡಿ. ಅದನ್ನೇ ಕಟಿಂಗ್ ಮಾಡಿ, ಬ್ರಷ್ ಕಟ್ ಮಾಡಿ ಬೇಕಾದ್ರೆ ಪುನಃ ಅದರಲ್ಲಿ ಬಿದ್ದಿರೋ ಕಾಳುಗಳು ಪುನಃ ಬೆಳೆಯುತ್ತೆ. ಅಷ್ಟೇ ಮಾಡಬೇಕು, ಬೇರೆ ಇನ್ನೇನು ಮಾಡಬೇಡಿ. ಇದು ಬೆಳೆ ಪದ್ಧತಿಗಳು. ನಾನೊಂದು ಗಾಣ ಮಾಡಿದ್ದೀನಿ, ಆ ಗಾಣದಲ್ಲಿ ಆದಿಯಿಂದ ಅಂತ್ಯದವರೆಗೂ ಅಂತ ಮಾಡಿದ್ದೀನಿ. ಏನು ಆದಿ? ನಮ್ಮ 100 ವರ್ಷದ ಹಿಂದ್ಗಡೆ ಎತ್ತಿನ ಗಾಣ ಇತ್ತು, ಎತ್ತಿನ ಗಾಣ ಒಂದು ಡೆಮೋಗೆ ಇಟ್ಟಿದ್ದೀನಿ. ಎತ್ತಿನ ಗಾಣ ಆದ್ಮೇಲೆ ಆ ಎತ್ತಿನ ಗಾಣಕ್ಕೆ ಎತ್ತುಗಳೆಲ್ಲ ಕಮ್ಮಿ ಆದವಾಗ ಏನ್ ಮಾಡಿದ್ರು, ಅದೇ ಕಲ್ಲಿಗೆ ಮೋಟರ್ ಒಂದು ಫಿಕ್ಸ್ ಮಾಡಿ ಅದರಿಂದ ಎಣ್ಣೆ ತೆಗಿತಾ ಇದ್ರು. ಅದು ಮಧ್ಯಮಾವಧಿ. ಏನು ಆ ನಂತರ ಏನಾಯ್ತು, ಸಡನ್ ಆಗಿ ಇಂಡಸ್ಟ್ರಿಯಲೈಸೇಷನ್ ಬಂತು, ಕೈಗಾರಿಕೀಕರಣ. ಕೈಗಾರಿಕೀಕರಣದಲ್ಲಿ ಏನಾಯ್ತು, ಎಲ್ಲ ಕಬ್ಬಣ, ಮೇಲಿಂದ ಕೆಳವರೆಗೂ ಕಬ್ಬಣ. ಅದ್ರಲ್ಲಿ ಹಾಕಿದ ಅಂದ್ರೆ ಚೆನ್ನಾಗಿ ಒಳ್ಳೆ ಬೆಂಕಿನಲ್ಲಿ ಹೊಗೆ ಬಂದಂಗೆ ಹೊಗೆ ಬರ್ತಾ ಇರುತ್ತೆ. ನೀವು ಎಣ್ಣೆ ತೆಗಿತಾ ಇದ್ರೆ ಹೊಗೆ ಬರ್ತಾ ಇರುತ್ತೆ. ಅದು ಇಟ್ಟಿದ್ದೀನಿ, ನೀವು ಯು ಕ್ಯಾನ್ ಲೈವ್ ಡೆಮೋ ಮಾಡ್ಬೋದು ನೀವು. ಆ ಒಂದು ಎಣ್ಣೆ ತೆಗೆಯೋದು ಅದು ಕೈಗಾರಿಕೀಕರಣ ಆಯ್ತು, ಅದು ಹೋಯ್ತು. ಈಗೇನಾಗಿದೆ, ಯಾವ ಎಣ್ಣೆ ಅಂತಾರೆ ಅಡಿಗೆ ಎಣ್ಣೆ ಕೇಳಿದ್ರೆ? ಕೋಲ್ಡ್ ಪ್ರೆಸ್, ಕೋಲ್ಡ್ ಪ್ರೆಸ್. ಈಗ ಕೋಲ್ಡ್ ಪ್ರೆಸ್. ಅದು ಮಧ್ಯದಲ್ಲೆಲ್ಲ ಬಂದಿರೋದು ಕಲಬೆರಕೆ. ಅದ್ರ ಬಗ್ಗೆ ಬೇಡ ನಮ್ಗೆ. ಕಲಬೆರಕೆ ಬೇಕಾದಷ್ಟು ವಿಧ ಇದೆ ಅದರಲ್ಲಿ. ನಾನು ಲ್ಯಾಬಲ್ಲಿ ಕೆಲಸ ಮಾಡಿದ್ದೀನಿ, ಫುಡ್ ಲ್ಯಾಬಲ್ಲೇ ಇದ್ದೆ ನಾನು. ಕಲಬೆರಕೆ ಮಾಡೋದಕ್ಕೆ 100 ತಂತ್ರಗಳಿದೆ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಏನು ಅದು ಬೇಡ. ಅದು ನಮ್ಮಲ್ಲಿ ಈ ಒಂದು ಹಂತಗಳನ್ನ ನೀವು ತೋರಿಸಿದ್ರೆ ಜನಗಳಿಗೆ, ನಿಮ್ಮಲ್ಲಿ ಸಾಧ್ಯವಾದ್ರೆ ಗಾಣದ ಮಾತ್ರ ತೋರಿಸಿ, ಇಲ್ಲಾಂದ್ರೆ ಕೋಲ್ಡ್ ಪ್ರೆಸ್ ಮಾಡಿ. ಕೊಬ್ಬರಿನ ನೀವು ಕೋಲ್ಡ್ ಪ್ರೆಸ್ ಅಲ್ಲಿ ಎಣ್ಣೆ ತೆಗೆದು ಕೊಡ್ತೀವಿ ಅಂತ ಹೇಳಿ ನಿಮ್ಮ ಒಂದು 100 ಜನದ ಕಮ್ಯುನಿಟಿ ಮಾಡಿಕೊಂಡು ನಿಮ್ಮ ಒಂದು ಸಮುದಾಯಕ್ಕೆ ನೀವೇ ಸೇವೆ ಕೊಡಿ. ಏನು ಅದ್ರ ಜೊತೆಗೆ ಆ ಆಹಾರ ತಿನ್ನೋದಕ್ಕೋಸ್ಕರ ಪುನಃ ನಿಮ್ಮ ಹತ್ರಕ್ಕೆ ಟೂರಿಸಂ ಆಗಿ ಅವರು ಬರ್ತಾರೆ, ಮತ್ತೆ ಅವ್ರ ಸ್ನೇಹಿತರುಗಳಿಗೆ ಹೇಳ್ತಾರೆ. ದಿಸ್ ಬಿಕಮ್ಸ್ ಎ ಒಂದು ಸರ್ಕಲ್, ಒಂದು ಸಮುದಾಯ, ಒಂದು ಕಮ್ಯುನಿಟಿ. ಇದನ್ನು ಕ್ರಿಯೇಟ್ ಮಾಡಿ. ಇದನ್ನು ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಪ್ರವಾಸೋದ್ಯಮ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಏನು ಈಗ ಒಂದು ಬ್ಯಾಂಬು, ನಿಮ್ಮಲ್ಲಿ ಬ್ಯಾಂಬು ಎಲ್ಲೂ ಯಾರು ಬೆಳೆದಿಲ್ಲ, ಬೆಳೆದಿದ್ರೆ ಯಾರಾದ್ರೂ ಬ್ಯಾಂಬು ಇದೆಯಾ? ಬ್ಯಾಂಬು 2, 3, 4 ಇದೆ ಬ್ಯಾಂಬು. ಬ್ಯಾಂಬು ಇದ್ರೆ ಬ್ಯಾಂಬೂನಲ್ಲೇ ನೀವು ಒಂದು ಡೈನಿಂಗ್ ಮಾಡ್ಬೋದು. 4 ಥರ ಮಾಡಿಕೊಂಡು ಏನು ಬ್ಯಾಂಬೂನಲ್ಲೇ ಒಂದು ಡೈನಿಂಗ್ ಮಾಡ್ಬೋದು. ಒಂದು ಸ್ಮಾಲ್ ಕೆರೆ ಇಲ್ಲ ಪಾಂಡು, ಏನೋ ಈ ಫಾರ್ಮ್ ಪಾಂಡ್ ಏನು ಮಾಡಿರ್ತೀರ, ಆ ಪಾಂಡ್ ಮಾಡಿರ್ತೀರ. ಆ ಪಾಂಡ್ ಸುತ್ತಲೂ ನೀವು ಒಂದು ಇದನ್ನ ಹಾಕಿ, ಯಾವುದು ಈ ಬಿದಿರನ್ನ. ಬಿದಿರು ಯಾವ ವೆರೈಟಿ ಹಾಕಿದ್ದೀರ ನೀವು? ಹಳದಿ. ಇದು ಅದೆಲ್ಲ ವ್ಯಾಲ್ಯೂ ಇಲ್ಲ, ಅದೆಲ್ಲ ಚೈನಾ. ಹೌದೌದು, ಆರ್ನಮೆಂಟಲ್ ಬ್ಯಾಂಬೂಸ್ಗೆ ವ್ಯಾಲ್ಯೂ ಇಲ್ಲ. ನಿಮ್ಗೆ ಬ್ಯಾಂಬೂ ಬಗ್ಗೆ ವಿಷಯ ಬೇಕು ಅಂತ ಹೇಳಿದ್ರೆ ಜಬೀವುಲ್ಲಾ ಅಂದ್ಬಿಟ್ಟಿದ್ರೆ ದಾವಣಗೆರೆನಲ್ಲಿ ಒಬ್ರು ಇದ್ದಾರೆ, ಅವರು ಈಸ್ ಎನ್ ಎಕ್ಸ್ಪರ್ಟ್. ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರ್ಸ್ ಕೊಡ್ತೀನಿ ಅವ್ರದ್ದೆಲ್ಲ. ಏನು ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ವ್ಯಾಲ್ಯೂ ಆ್ಯಡ್ ಆಗುವಂಥದ್ದನ್ನು ಮಾಡಬೇಕು. ಈಗ ಟೊಮೆಟೊಗೆ ಆಗಬೇಕು, ಟೊಮೆಟೊ ನಂತರ ದಾಳಿಂಬೆಗೆ ಮರಕ್ಕೆ ಯಾವುದಕ್ಕಾದ್ರೂ ಸಪೋರ್ಟ್ ಆಗಿ ಕಟ್ಟುವಂಥ ಕೋಲ್ಗಳಾಗಬೇಕು. ಈ ಕಿರುಬಿದ್ರು ಅಂತ ಬರ್ತಾ ಇತ್ತಲ್ಲ ಹಿಂದೆ ಎಲ್ಲನೂ, ಅಂಥದ್ದನ್ನು ಉಪಯೋಗಿಸಿ. ಅದರಲ್ಲಿ ಬ್ಯಾಂಬೂಸಾ ಟುಲ್ಡಾ, ಬ್ಯಾಂಬೂಸಾ ಸ್ಟಾಕ್ಸಿ 2 ಒಳ್ಳೆ ವೆರೈಟಿಗಳು. 2 ಇಂಚು 2.5 ಇಂಚುವರೆಗೂ ಬರುತ್ತೆ ದಪ್ಪ. ನಿಮ್ಗೆ ಯಾವ ಟೈಮಲ್ಲಿ ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಈ ವರ್ಷ ಪೂರ್ತಿ ನಿಮಗೆ ಸಿಗ್ತಾ ಇರುತ್ತೆ. ಆ ಥರದ ವೆರೈಟಿಗಳನ್ನ ಹುಡುಕಿ ಮಾಡಿ. ಅನ್ನೆಸೆಸರಿ ಬ್ಯಾಂಬುಗಳನ್ನ ಕಲರ್ ಕಾಣಿಸುತ್ತೆ, ಕಪ್ಪು ಕಾಣಿಸುತ್ತೆ, ಎಲ್ಲೋ ಕಾಣಿಸುತ್ತೆ ಅಂತೇಳಿ ತಂದಾಕ್ಬೇಡಿ. ಅದನ್ನ ಈ ಬುಟ್ಟಿ ಎಣಿಯವರು ತೊಗೊಂಡೋಗೋದಿಲ್ಲ, ಯಾರು ತೊಗೊಂಡೋಗೋದಿಲ್ಲ. ನೀವು ನಿಮ್ಮ ಸ್ವಂತ ಬಳಕೆಗೆ ಉಪಯೋಗಿಸ್ಕೋಬೋದು. ಹಾಗಾಗಿ ಅದರ ಬಗ್ಗೆ ಎಚ್ಚರ ಇರಲಿ. ಈ ಥರ ಬ್ಯಾಂಬುದೊಂದು ತೋಟ ಮಾಡಿ, ನಿಮ್ಮದೇ ಆದಂಥ ಒಂದು ಕಾಡನ್ನು ಕ್ರಿಯೇಟ್ ಮಾಡಿ. ನಿಮ್ಮದೇ ಆದಂಥ ಕಾಡನ್ನು ಕ್ರಿಯೇಟ್ ಮಾಡಬೇಕು. ಕಾಡಲ್ಲಿ ಏನೇನು ಇರಬೇಕು? ನಿಮ್ಮ ಸುತ್ತಮುತ್ತಲು ಇರುವಂತ ಮರಗಳು ನಶಿಸಿ ಹೋಗುವಂಥದ್ದಲ್ಲಿದೆ. ಬೀಟೆ ಮರಗಳು ನಶಿಸಿ ಹೋಗ್ತಾ ಇದೆ. ಟೀಕ್ ಹಾಕ್ಬೇಡಿ, ಟೀಕಲ್ಲಿ ಬರೀ ಮೋಸನೇ ನಡೀತಾ ಇದೆ.
ಟೀಕ್ ಬೆಳಿಬೇಕಾದ್ರೆ ನೀವು ಯಾರಾದರೂ ಉತ್ತರ ಕನ್ನಡದವ್ರು ಯಾರನ್ನ ಇದ್ದೀರಾ? ಉತ್ತರ ಕರ್ನಾಟಕ ಅಲ್ಲ, ಸಿದ್ದಾಪುರ, ಯಲ್ಲಾಪುರ, ಕೈಗಾ, ಓಕೆ, ಯಾರು ಇಲ್ಲ. ಅಲ್ಲಿ ಯಾರಾದರೂ ಹೋದ್ರೆ, ಕೈಗಾ ಪ್ರಾಜೆಕ್ಟ್ ಕಡೆ ಹೋದ್ರೆ, ಕಾಳಿ ನದಿ ಪ್ರಾಜೆಕ್ಟು, ಕೈಗಾ ಪ್ರಾಜೆಕ್ಟು, ಇಂಥ ಬೌಂಡ್ರಿನಲ್ಲಿ ನೀವು ಹೋದ್ರೆ ಟೀಕ್ ಮರಗಳನ್ನ ಹುಡುಕ್ಬಿಟ್ಟು ನೋಡಿ. 3 ಜನ ತಬ್ಬಕ್ಕಾಗೋದಿಲ್ಲ ಒಂದು ಮರನ. ಏನ್ ಕಾರಣ ಏನು? ಅತ್ಯಂತ ಹೆಚ್ಚಿನ ಮಳೆ ಹಾಗೂ ಅತ್ಯಂತ ಹೆಚ್ಚಿನ ಹ್ಯೂಮಿಡಿಟಿ. 45 ಡಿಗ್ರಿ ನಮಗೆ ಫೀಲ್ ಆಗೋದು 45 ಡಿಗ್ರಿ, ಬಟ್ ಕಾಡಿಗೆ ಫೀಲ್ ಆಗೋದು ಇನ್ನೂ ಜಾಸ್ತಿ. ಅಂತ ಟೆಂಪರೇಚರ್ ಇದ್ರೆ ಮಾತ್ರ ಒಳ್ಳೆ ಗರ್ತ್ ಬರೋದು. ನಮ್ಮಲ್ಲಿ ಮಳೆನೂ ಇಲ್ಲ, ಆ ಹ್ಯೂಮಿಡಿಟಿನೂ ಕ್ರಿಯೇಟ್ ಆಗಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಕೊಡ್ತಾ ಇರುವ ನರ್ಸರಿಯವರು, ಮೊದಲಿಗೆ ನರ್ಸರಿಯವ್ರನ್ನ ನಂಬಬೇಡಿ. ನರ್ಸರಿಯವರೇ ನಿಮಗೆಲ್ಲ ಮೋಸ ಮಾಡ್ತಾ ಇರೋದು. ನರ್ಸರಿಯವರು ಕೊಡುವಂತ ಎಲ್ಲಾ ಸ್ಪೀಶೀಸು ಅಲ್ಲಿ ಇಲ್ಲಿ ಕದ್ದಿರುವಂತ ಜಮ್ ಪ್ಲಾಸ್ಮಾ, ಜಂಪ್ಲಾಸ್ಮಾಗಳು. ಇದೇ ಹಾಲಲ್ಲಿ ನಮಗೆ ಬ್ಯಾಂಬೂದೊಂದು ವರ್ಕ್ಶಾಪ್ ನಡೀತು. ಕೇರಳದಿಂದ ಒಬ್ರು ಮೇಡಮ್ ಬಂದಿದ್ರು. ಅವರು ಎಲ್ಲ ಸತ್ಯಗಳನ್ನು ಬಿಚ್ಚಿಟ್ರು. ನಾನು ಎಲ್ಲ ರೈತರ ಪರವಾಗಿ ಹೇಳಿದೆ. ಎಷ್ಟೆಷ್ಟೋ ಜನಗಳು ರೈತರು ಮೋಸವಾಗಿರೋರು ಬಂದಿದ್ರು, ಅದರಲ್ಲಿ ನಾನು ಒಬ್ಬ. ಯಾವ್ಯಾವ ಥರ ಮೋಸ ಆಗಿದ್ದೆ ಅಂದ್ಬಿಟ್ಟಿದೆ. ಹಾಗಾಗಿ ನರ್ಸರಿಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಜರ್ಮ್ ಪ್ಲಾಸ್ಮಾ, ಒಂದು ಕಟಿಂಗ್ದು, ಬೇರ್ದು, ಎಲೆದು, ಇಲ್ಲ ಮತ್ತೆ ಯಾವುದೋ ಒಂದು ಕಟಿಂಗ್ ತಗೊಂಡು ಟಿಶ್ಯೂ ಕಲ್ಚರ್ ಮಾಡಿ, ಆ ಟಿಶ್ಯೂ ಕಲ್ಚರ್ ಮುಖಾಂತರ ಸಾಕಷ್ಟು ಸ್ಯಾಂಪಲ್ಸ್ನ ಮಾಡಿಬಿಟ್ಟಿದೆ, ಮಾರಾಟ ಮಾಡಿಬಿಡ್ತಾರೆ. ಲಕ್ಷಾಂತರ ಸಸಿಗಳನ್ನ ಮಾರಾಟ ಮಾಡ್ತಾರೆ. ಅವ್ರು ದುಡ್ಡು ಮಾಡ್ಕೊತಾರೆ. ನಿಮ್ಮ ಹತ್ರ 40 ರೂಪಾಯಿ 30 ರೂಪಾಯಿ ರೇಟ್ ತಗೊಂಡು ಮಾರ್ಬಿಡ್ತಾರೆ. ಒಂದು 6 ತಿಂಗಳು ಇಲ್ಲ ಒಂದು ವರ್ಷಕ್ಕೆ ಇಷ್ಟುದ್ದ ಬರುತ್ತೆ, ಮ್ಯಾಕ್ಸಿಮಮ್ ಇಷ್ಟುದ್ದಾನೆ ಬರೋದು. ಅದನ್ನ ಮಾರಿ ಅದ್ರ ಮುಖಾಂತರ ಅವ್ರು ದುಡ್ಡು ಮಾಡ್ಕೊತಾರೆ. ಆದರೆ ನಿಮಗೆ ಯಾವ್ಯಾವ ಥರದ ರೋಗಗಳು ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ನಿಮ್ಮ ಭೂಮಿಗೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ. ಈಗ ಬ್ಯಾಂಬೂ ವಿಷಯಕ್ಕೆ ಬಂದ್ರೆ, ಟೀಕ್ ನಂತರ ಬರ್ತೀನಿ. ಬ್ಯಾಂಬೂ ವಿಷಯಕ್ಕೆ ಬಂದ್ರೆ, ಗ್ರೋಮೋರ್ ಅಂತ ಹೊಸೂರಲ್ಲಿ ಒಂದು ಕಂಪನಿ ಇದೆ. ಗ್ರೋಮೋರ್ ಅಂದ್ಬಿಟ್ಟಿದೆ, ಪಾರ್ಥ ಸಾರಥಿ ಅಂದ್ಬಿಟ್ಟಿದೆ ಅವನ ಓನರು. ಅವ್ರೇನ್ ಮಾಡಿದ್ರು, ಭೀಮಾ ಬ್ಯಾಂಬೂ ಅಂದ್ಬಿಟ್ಟಿದೆ ಒಂದು ತಳಿನ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವ ಭೀಮಾನೂ ಇಲ್ಲ, ಭೀಮಾ ಇಲ್ವೇ ಇಲ್ಲ. ಏನೋ ಬ್ಯಾಂಬೂಸಾ ಬ್ಯಾಂಬೂನೇ ಇರೋದು. ಬ್ಯಾಂಬೂಸಾ ಬ್ಯಾಂಬೂನೇ ನಮ್ಮ ಕಾಡು ಬ್ಯಾಂಬೂ, ಮುಳ್ಳಿರುವಂಥದ್ದು ಬ್ಯಾಂಬೂಗಳು, ದಪ್ಪಕ್ಕೆ ಹೈಟು, ಫುಲ್ ಹೈಟಲ್ಲಿ ಹೋಗುವಂಥ ಬ್ಯಾಂಬೂಗಳದು. ಆ ಬ್ಯಾಂಬೂಸಾ ಬ್ಯಾಂಬೂನೇ ಏನು ಮಾಡಿದೆ, ಇವನು ಭೀಮಾ ಬ್ಯಾಂಬೂ ಅಂದ್ಬಿಟ್ಟಿದೆ ಹೆಸರಿಟ್ಟ. ನೀವು ನಂಬ್ತಿರೋ ಬಿಡ್ತಿರೋ, ಬ್ಯಾಂಬೂಗೆ ಪೌಡ್ರಿ ಮಿಲ್ಡಿ ಅಟ್ಯಾಕ್ ಆಯ್ತು. ನನಗೇನು ಪೌಡ್ರಿ ಮಿಲ್ಡಿ ನನ್ನ ಮರಗಳಿಗೇನೆ ಅಟ್ಯಾಕ್ ಆಯಿತು. ಅದರಿಂದ ನನ್ನ ಮಾವೆಲ್ಲ ಹಾಳಾಯಿತು. ಏನೋ ಕೊನೆಗೆ ಒಂದು ನೆಟ್ಟಗೆ ಬೆಳಿಲಿಲ್ಲ. ಅಂಕುಡೊಂಕಾಗಿ ಬೆಳೀತು. ಇವತ್ತೂ ಹಾಗೆ ಬಿದ್ದಿದೆ. ಏನೋ ಒಂದು ಚೂರು ಚೆನ್ನಾಗಿಲ್ಲ ಸರ್. ಆಮೇಲೆ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಸಪ್ಲೈ ಮಾಡಿ, ಅದೇ ಪಾರ್ಟಿ, ಅದೇ ಕಂಪನಿಯವರು ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಸಪ್ಲೈ ಮಾಡಿ, ಅಲ್ಲಿ ಬಹಳಷ್ಟು ಜನ ಅವನ ಮೇಲೆ ಕೇಸ್ ಹಾಕಿದ್ದಾರೆ. ಯಾಕೆಂದ್ರೆ ಅವರು ನಮ್ಮ ಥರ 1 ಎಕರೆ 2 ಎಕರೆಗೆ ಮಾಡಿಲ್ಲ, 2000 ಎಕರೆ 3000 ಎಕರೆ ಹಾಕಿರೋದು ರೈತರು. ಎಲ್ರಿಗೂ ಲಾಸ್ ಆಗೋಗಿದೆ. ಹಾಗಾಗಿ ಅವರೆಲ್ಲ ಕೇಸ್ ಫೈಲ್ ಮಾಡಿದ್ದಾರೆ. ಆ ಕೇಸ್ ನಡೀತಾ ಇದೆ. ಇವನು ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ಲಾಸಮ್ ತಂದು ಅದನ್ನ ಡೂಪ್ಲಿಕೇಟ್ ಮಾಡಿ ಅದರಲ್ಲಿ ಲಕ್ಷಾಂತರ ಸಸಿಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ, ಅದು ಒಂದು ಜನರೇಷನ್ ಆದ್ಮೇಲೆ ಯಾವಾಗ್ಲೂ ಟಿಶ್ಯೂ ಕಲ್ಚರು F1 ಜನರೇಷನ್ನೇ ಇರಬೇಕು, ಫಸ್ಟ್ ಜನರೇಷನ್ನೇ ಇರಬೇಕು. ಈಗ ಮನೆಯಲ್ಲಿ ಯಾವಾಗಲೂ ಮೊದಲನೇ ಮಗ ಚೆನ್ನಾಗಿರ್ತಾನೆ, 2ನೇ ಮಗ ಸ್ವಲ್ಪ ವೀಕ್ ಆಗ್ತಾನೆ, 3ನೇ ಮಗ ಇನ್ನೊಂದು ಸ್ವಲ್ಪ ವೀಕು, ಅದೇ ಥರನೇ. ಅದೇ ಥರನೇ ಇದನ್ನು ಅಷ್ಟೇ, ಫಸ್ಟ್ ಜನರೇಷನ್ನೇ ಇರ್ಬೇಕು ಯಾವಾಗ್ಲೂ. ಫಸ್ಟ್ ಜನರೇಷನ್ ಇಂದ ಯಾವಾಗ ಸೆಕೆಂಡ್ ಜನರೇಷನ್ಗೆ ಹೋದವಾಗ ನಾವು ಚೇಂಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳುತ್ತೆ. ಇವನು ಅದೇ ಥರ ಮಾಡಿ ಹಾಳು ಮಾಡಿದ್ದಾನೆ ಅಂತೇಳಿ ರಿಟೈರ್ಡ್ ಪ್ರೊಫೆಸರ್ ಮೇಡಮ್ ಅವ್ರು ಹೇಳಿದ್ದು ನಮ್ಗೆ ಆಮೇಲೆ ಗೊತ್ತಾಯಿತು. ಇಲ್ಲದೆ ಹೋದರೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಅದೇ ರೀತಿ ಟೀಕು ಅಷ್ಟೇ. ಬಹಳಷ್ಟು ಜನ ಏನು ಹೇಳ್ತಾರೆ, ನಮ್ದು ಬ್ರಾಂಚಸ್ಸೇ ಬರೋದಿಲ್ಲ, ಕೆಳಗಡೆ ಶೂಟ್ ಬರೋದಿಲ್ಲ, ಅದೆಲ್ಲ ಹೇಳ್ತಾರೆ. ನೀವು ಎಲ್ಲರೂ ಸಸಿಗಳು ತಗೊಳ್ಳಿ. 300 ರೂಪಾಯಿ ಸಸಿ ಮಾಡಿದ್ದಾರೆ. ಈಗ ಮದರ್ ಬಯೋಟೆಕ್ ಅಂದ್ಬಿಟ್ಟಿದೆ, ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. 300 ರಿಂದ 350 ರೂಪಾಯಿ ಚಾರ್ಜ್ ಮಾಡ್ತಾನೆ. ಅವನು ಹೇಳ್ತಾನೆ ಒಂದು ಶೂಟ್ ಬರಲ್ಲ, ಸೈಡ್ ಬ್ರಾಂಚ್ ಬರೋದಿಲ್ಲ ಅಂತ ಹೇಳ್ತಾನೆ. ಅದರಲ್ಲೂ ಬರುತ್ತೆ. ಯು ಹ್ಯಾವ್ ಟು ಮೇಂಟೈನ್ ದಟ್ ಒನ್. ನೀವು 12 ರಿಂದ 15 ಅಡಿ ಆಗಿದ ತಕ್ಷಣ ಅದನ್ನ ತಲೆ ಕಟ್ ಮಾಡಬೇಕು, ಗ್ರೋತ್ ಮಾಡೋದಕ್ಕೆ ಬಿಡಬಾರ್ದು.
ದೊಡ್ಡ ಗಾಳಿ ಬಂತು ಅಂತ ಹೇಳಿದ್ರೆ ಮುರಿದು ಬಿದ್ದೋಗುತ್ತೆ. ಎಲೆಗಳು ನಿಮಗೆ ಡಿಕಂಪೋಸ್ ಆಗೋದಿಲ್ಲ. ಅದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಸಪರೇಟ್ ಆಳೊಂದು ಇಟ್ಕೋಬೇಕು. ಲೈಕ್ ದಟ್ ಕ್ಯಾಸರಿನೂ ಅಷ್ಟೇ, ಸಿಲ್ವರ್ ಓಕು ಅಷ್ಟೇ. ಆದ್ರೆ ಸಿಲ್ವರ್ ಓಕ್ಗೆ ಸದಾ ಬೆಲೆ ಇದೆ. ಯಾಕೆ ಬೆಲೆ ಇದೆ ಅಂತ ಹೇಳಿದ್ರೆ ವಾಸ್ಕಾಲ್ಗಳಿಗೆ ಅದಕ್ಕೆಲ್ಲ ನಾನು ಚೀಪೆಸ್ಟ್ ಮರ ಅಂದ್ಬಿಟ್ಟಿದೆ. ಎಲ್ಲರೂ ಪ್ರತಿಯೊಬ್ಬರು ಸಾಲ್ ಮರ ಅಂತ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಸಿಲ್ವರ್ ಓಕ್ಗೆ ಬೆಲೆ ಇರುತ್ತೆ. ಸಿಲ್ವರ್ ಓಕ್ ಹಾಕಿದ್ರೆ ನೀವು ಇಮಿಡಿಯೇಟ್ ಆಗಿ ನೀವು ಮೆಣಸಿನ ಬಳ್ಳಿ ಅಥವಾ ವಿಳೆದೆಲೆ ಬಳ್ಳಿ ಹಬ್ಬಿಸ್ಲೇಬೇಕು. ಡಬಲ್ ಆದಾಯ ಆಗುತ್ತೆ. ನೀವು ಅದು ಬಿಟ್ಬಿಟ್ಟಿದೆ ಬರೀ ಅದು ಒಂದರಲ್ಲೇ ನಾವು ಆದಾಯ ನೋಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪದು. ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಅದೊಂದಿದೆ. ಇದು ಫಾರೆಸ್ಟ್ ಅಲ್ಲಿ ಏನು, ನಾನು ಲೋಕಲ್ ಸ್ಪೀಶೀಸ್ನ ನೀವು ಆಯ್ಕೆ ಮಾಡಬೇಕು. ನಿಮ್ಮಲ್ಲಿ ಬಹಳಷ್ಟು ಇರುತ್ತೆ.